ನಮಸ್ಕಾರ ಸ್ನೇಹಿತರೆ. ರಾಮ, ಈ ರಾಮ ಅನ್ನೋ ಒಂದು ನಾಮಕ್ಕೆ ಇರುವಂತಹ ಒಂದು ವಿಶಿಷ್ಟತೆ ಮತ್ತೆ ಪವಿತ್ರತೆ ಏನು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ರಾ ಅನ್ನೋದು ಅಗ್ನಿ ಬೀಜಾಕ್ಷರ, ಮಾ ಅನ್ನೋದು ಅಮೃತ ಬೀಜಾಕ್ಷರ. ಈ ಎರಡು ಬೀಜಾಕ್ಷರಗಳನ್ನು ಅನುಸಂಧಾನ ಮಾಡುವಂತಹ ಒಂದು ನಾಮವೇ ರಾಮನಾಮ. ರಾ ಅಂದ್ರೆ ಪಾಪಗಳನ್ನು ದಹಿಸುವಂಥದ್ದು, ಮಾ ಅಂದ್ರೆ ಪಾಪಗಳು ಮಾಡದೆ ರಕ್ಷಣೆ ಮಾಡುವಂಥದ್ದು. ಬಾಯಿಯಿಂದ ರಾ ಅಂತ ನಾವು ಉಚ್ಚಾರಣೆ ಮಾಡಿದಾಗ ಒಳಗಡೆ ಇರುವಂಥ ಪಾಪಗಳೆಲ್ಲ ಆಚೆ ಹೋಗ್ತವೆ. ಮಾ ಅಂತ ಉಚ್ಚಾರಣೆ ಮಾಡಿದಾಗ ಆಚೆ ಇರುವಂಥ ಪಾಪಗಳು ಯಾವುದೇ ರೀತಿ ಒಳಗಡೆ ಬರ್ದಂಗೆ ರಕ್ಷಣೆ ಮಾಡುತ್ತೆ. ರಾಮನಾಮವನ್ನು ಸ್ಮರಿಸೋದಕ್ಕೆ ಸಮಯ ಸಂದರ್ಭ ಅಂತೂ ಏನೂ ಬೇಕಾಗಿಲ್ಲ. ಯಾವಾಗ ಬೇಕಾದರೂ ಸ್ಮರಿಸ್ಬೋದು. ಹೋಗ್ಬೇಕಾದ್ರೆ, ಬರಬೇಕಾದ್ರೆ, ಬಿದ್ದರೆ ರಾಮ ಅಂದರೆ ಸಾಕು, ಬೈದರೆ ಹೊಡೆದ್ರೆ ಯಾರಾದರೂ ರಾಮ ಅಂದರೆ ಸಾಕು. ನಮಗೆ ಭಯ ಆಗಲಿ, ಸಂತೋಷ ಆಗಲಿ, ದುಃಖ ಆಗಲಿ, ಯಾವುದೇ ರೀತಿಯ ಒಂದು ಅನುಭವ ಆದ್ರೂ ರಾಮ ಅಂತ ಆ ನಾಮವನ್ನು ಸ್ಮರಿಸ್ಕೊಂಡ್ರೆ ಸಾಕು. ಆ ರಾಮನಾಮವನ್ನು ಸ್ಮರಿಸೋದ್ರಿಂದ ಯಾವ ರೀತಿಯ ಉಪಯೋಗಗಳಾಗುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಈ ನಮ್ಮ ಭವ್ಯ ಭಾರತ ದೇಶದಲ್ಲಿ ಧರ್ಮಬದ್ಧವಾದ ಜೀವನಕ್ಕೆ ಆದರ್ಶವಾಗಿ ಮನುಷ್ಯ ಅನ್ನೋನು ಯಾವ ರೀತಿ ಬದುಕಬೇಕು ಅಂತ ಎಲ್ಲರಿಗೂ ಒಂದು ಧರ್ಮದ ದಾರಿಯನ್ನು ತೋರಿಸಿಕೊಟ್ಟಂತಹ ಒಂದು ಪರಮ ಪುರುಷೋತ್ತಮ ಶ್ರೀರಾಮ. ರಾಮಾಯಣ, ರಾಮ ಆಯಣ ಅಂದರೆ ನಡೆಯೋದು. ರಾಮನು ನಡೆದಂತಹ ಒಂದು ದಾರಿಯನ್ನು ರಾಮಾಯಣ ಅಂತ ಕರೆಯೋದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಒಂದು ವಿಷಯ ಏನಂದರೆ, ಇದುವರೆಗೂ ವಿಷ್ಣುವಿನ ಅವತಾರಗಳು 9 ಮುಗಿದಿದ್ದಾವೆ. ಅದರಲ್ಲೂ ಮತ್ಸ್ಯಾವತಾರ, ಕೂರ್ಮ ಅವತಾರ, ವಾಮನ ಅವತಾರ, ವಾರಾಹ ಅವತಾರ, ನರಸಿಂಹ ಅವತಾರ, ಪರಶುರಾಮ ಅವತಾರ, ಶ್ರೀಕೃಷ್ಣ ಅವತಾರ, ಬಲರಾಮ ಅವತಾರ, ಈ ಯಾವುದೇ ಅವತಾರಕ್ಕೂ ಆಯಣ ಅಂತ ಒಂದು ಪದನ ಬಳಕೆ ಮಾಡಿಲ್ಲ. ಯಾಕಂದರೆ ಈ 8 ಅವತಾರಗಳು ಶ್ರೀ ಮಹಾವಿಷ್ಣುವು ಭಗವಂತನ ಅವತಾರವನ್ನೆತ್ತಿ ಅಧರ್ಮದ ವಿರುದ್ಧ ಹೋರಾಡಿ ರಾಕ್ಷಸರನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿದಂತಹ ಅವತಾರಗಳು. ಆದರೆ ರಾಮನ ಅವತಾರ ಅನ್ನೋದು ವಿಶೇಷವಾಗಿ ಪ್ರತ್ಯೇಕವಾಗಿರುತ್ತೆ. ಯಾಕಂದರೆ ರಾಮಾವತಾರದಲ್ಲಿ ಹುಟ್ಟಿದಂತಹ ಶ್ರೀರಾಮನು ಭಗವಂತನಾಗಿ ಹುಟ್ಟಿಲ್ಲ. ನಮ್ಮಂತೆ ಜನಸಾಮಾನ್ಯನಾಗಿ ಹುಟ್ಟಿ ನಾವು ಯಾವ ರೀತಿಯ ಕಷ್ಟ ಸುಖಗಳನ್ನು ಅನುಭವಿಸ್ತೀವೋ ಅದೇ ರೀತಿಯ ಕಷ್ಟಗಳನ್ನು ಅನುಭವಿಸಿ ಅಧರ್ಮದ ವಿರುದ್ಧ ಹೋರಾಡಿ ರಾಕ್ಷಸರನ್ನು ಸಂಹಾರ ಮಾಡಿ ಕೊನೆಗೆ ದೇವರಾಗ್ತಾನೆ. ರಾಮನು ಒಂದು ಹೆಜ್ಜೆ ಹಾಕಿದರೆ ಧರ್ಮ, ಮತ್ತೊಂದು ಹೆಜ್ಜೆ ಹಾಕಿದರೆ ಸತ್ಯ. ರಾಮನು ಹಾಕುವ ಹೆಜ್ಜೆ, ನಡೆಯೋ ದಾರಿ, ಮಾತಾಡೋ ಮಾತು, ಮಾಡೋ ಕೆಲಸ, ಹೀಗೆ ಪ್ರತಿಯೊಂದೂ ಧರ್ಮಬದ್ಧವಾಗಿಯೇ ಇರ್ತಾ ಇತ್ತು. ರಾಮ ಅನ್ನೋ ಪದಕ್ಕೆ ಒಂದು ವಿಶೇಷವಾದ ಮಹತ್ವವಿದೆ. ಓಂ ನಮೋ ನಾರಾಯಣಾಯ ಅನ್ನೋ ಅಷ್ಟಾಕ್ಷರಿ ಮಹಾಮಂತ್ರದಲ್ಲಿನ ರಾ ಅಕ್ಷರವನ್ನು ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಹಾಮಂತ್ರದಲ್ಲಿನ ಮಾ ಅಕ್ಷರವನ್ನು ಸೇರಿಸಿ ವಸಿಷ್ಠ ಮಹರ್ಷಿಗಳು ರಾಮ ಅಂತ ನಾಮಕರಣ ಮಾಡಿರುವಂಥ ಪುರಾಣಗಳಲ್ಲಿ ಹೇಳಲಾಗಿದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಒಂದು ತಾರಕ ಮಂತ್ರವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ 3 ಸಲ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು. ಶ್ರೀ ವಿಷ್ಣು ಸಹಸ್ರನಾಮವನ್ನು ಸ್ಮರಿಸಿದರೆ ಯಾವ ರೀತಿಯ ಒಂದು ಪುಣ್ಯ ಸಿಗುತ್ತೋ ಅದೇ ರೀತಿಯ ಒಂದು ಪುಣ್ಯ ಅನ್ನೋದು ಈ ತಾರಕ ಮಂತ್ರದಿಂದ ಸಿಗುತ್ತೆ. ಸ್ನೇಹಿತರೆ, ರಾಮ ಅನ್ನೋ ಒಂದು ನಾಮಕ್ಕೆ ಇರುವಂತಹ ಒಂದು ವಿಶಿಷ್ಟತೆ ಮತ್ತೆ ಪ್ರಾಮುಖ್ಯತೆ ಏನು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಂಡಿದ್ದಾಯ್ತು. ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ.